ಸ್ಪಂದನೆ ಡೈರಿ ತಗೊಂಬ ಸೂರ್ಯ ಡೈರಿ ನಮಸ್ಕಾರ ಚೆನ್ನಾಗಿದ್ದೀರಾ? ತಗೊಂಡು ತಿಂದಿರುವಮ್ಮ ಧರ್ಮ ಕಟ್ತೀಯಮ್ಮ ಹಳ್ಳ ಕಟ್ತೀಯಮ್ಮ. ನಿಮ್ಗೆ ಯಾರು ಹಿಂಸೆ ಕೊಡ್ತಿದ್ದಾರೆ ಬಂದು ಕಂಪ್ಲೇಂಟ್ ಕೊಡಿ ಬನ್ನಿ. ಸರಿ ಆಯ್ತು ಸರ್. ನಮ್ಗೆ ಸರ್ ನಾವು ಕಟ್ಟೋದಿಲ್ಲ ಅಂತ ಹೇಳೋದು ನಮ್ಗೆ ಟೈಮ್ ಬೇಕು ಸರ್. ನಮ್ಗೆ 5-6 ತಿಂಗಳು ಟೈಮ್ ಕೊಡಿ ನಮಗೆ. ಅದೇನೋ ನಿಮ್ದು ತೊಂದರೆ ಮಾಡ್ದಂಗೆ ಮಾಡೋಣ ಬರಮ್ಮ. ನಿಮ್ಗೆ ಏನು ತೊಂದರೆ ಆಗದಂಗೆ ನೀವು ಎದುರಂತ ಅವಶ್ಯಕತೆ ಇಲ್ಲ. ಆಯ್ತಮ್ಮ, ನೀವು ಎದುರಂತ ಅವಶ್ಯಕತೆ ಇಲ್ಲ. ನೀವು ಇದುವರೆಗೆ ನಮ್ಮ ಗಮನಕ್ಕೆ ತಂದಿಲ್ಲ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ಲ. ಇಲ್ಲ ನೀವು ಕೊಟ್ಟಿದ್ರೆ ನಾವು ಇದು ಮಾಡ್ತಾ ಇದೀವಿ. ಇಲ್ಲ ನಮ್ಮ ಗಮನಕ್ಕೆ ಬಂದಿದೆ. ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನಾವು ರಕ್ಷಣೆ ಕೊಡ್ತೀವಿ. ನೀವು ಬನ್ನಿ. ಸರ್ ಬೆಳಿಗ್ಗೆ ಬರ್ತಾ ಇದೆ, ಇವ್ರು ಬರ್ತೀನಿ ಅನ್ನೋದಕ್ಕೆ ನಾನು ಮತ್ತೆ ರಿಟರ್ನ್ ಬಂದೆ ಬಸವಪೇಟೆ. ರವೀನಾ ಸರ್ ನಮ್ಮನ್ನ ಊರಲ್ಲಿರೋ ಕೊಡ್ತಿಲ್ಲ. ಒಂದು ವಾರದ್ದು ಕಟ್ತೀನಿ ತಡೀರಿ ಅಂದ್ರು ಕೊಯ್ದ ಕೊಡ್ತಿಲ್ಲ ಸರ್. ಯಾವಾಗ ಬಂದಿದ್ರು? ನೀವು ಬೆಳಗ್ಗೆನೂ ಬರ್ತಾರೆ, ಡೈಲಿ ಬರ್ತಾರೆ. ಅದು ಒಂದೊಂದು ಕೊಡ್ತಿಲ್ಲ ಸರ್. ಮತ್ತೆ ಮಕ್ಳಿಗೆ ಅಡುಗೆ ಮಾಡೋಕ್ಕೂ ಟೈಮ್ ಕೊಡ್ತಿಲ್ಲ. ಅತ್ತೆ ಮಾವ ವಯಸ್ಸಾದವ್ರಿಗೆ ಅಡುಗೆ ಮಾಡೋಕೆ ಕೊಡ್ತಿಲ್ಲ. ನಾವು ಸೊಪ್ಪು ವ್ಯಾಪಾರಕ್ಕೆ ಹೋಗ್ತೀವಿ, ವ್ಯಾಪಾರ ಮಾಡೋಕ್ಕೂ ಕೊಡ್ತಿಲ್ಲ. ಮತ್ತು ಹಾಲು ಕರಿಬೇಕು, ಅದಕ್ಕೂ ಟೈಮ್ ಕೊಡ್ತಿಲ್ಲ. ನಮಗೆ ಹೊಟ್ಟೆಗೆ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೂ ಭಾರಿ ಕಷ್ಟ ಆಗೋದು ಸರ್. ಸಖತ್ ಹಿಂಸೆ ಕೊಡ್ತಾರೆ ಸಂಘಗಳಲ್ಲಿ ನಮಗೆ ಅಂತ. ಈಗ ಅವರಿಂದ ಸರ್ ಊರಲ್ಲಿ ಇಲ್ವಲ್ಲ, ಅವ್ರ ಹತ್ರ ಇರ್ಕೊಂಡು ನೀವು ಊರು ಬಿಟ್ಟು ಹೋಗಿ ಅಂತಾರೆ ಸರ್. ನಾವು ಊರು ಬಿಟ್ಟು ಹೋಗೋಕ್ಕಾಯ್ತದ? ನಮ್ಗೆ ಟೈಮ್ ಬೇಕು, ಕಟ್ತೀವಿ. ಒಂದು 6-7 ತಿಂಗಳು ಟೈಮ್ ಬೇಕು ಸರ್. ನಮ್ಗೆ ಹೊಟ್ಟೆಗೆ ಊಟ ತಿನ್ನೋಕ್ಕೂ ಆಯ್ತಿಲ್ಲ ಸರ್. BSSರು ಮತ್ತು ಸಮಸ್ತ RBL ಸರ್. ಅವು ಆಲೇ ತೀರಕ್ಕೆ ಬಂದು 15 ಕಂತು ಆಗವೆ ನಮ್ಮವು. ಇನ್ನೊಂದು 5-6 ಕಂತಿಗೆಲ್ಲ ಸರ್ ಸಖತ್ ಹಿಂಸೆ ಟಾರ್ಚರು. ಮತ್ತು 6 ಗಂಟೆಗೆ ಬಂದರೆ 10 ಗಂಟೆ ರಾತ್ರಿ ಆದರೂ ಮನೆ ಬಿಟ್ಟು ಹೋಯ್ತಾಯಿಲ್ಲ ಸರ್. ಈ ಬಾಕ್ಲೆಲ್ಲ ಇದು ಮಾಡಿ BSSರು ಬಾಕ್ಲ ಮಾಡಾಕ್ಬಿಟ್ಟಾರೆ ಸರ್. ಜೀವನ ಈ ಥರ ಹಿಂಸೆ ಕೊಟ್ಟು ನಮಗೆ ಅಂತೂ ಜೀವನ ಮಾಡೋಕ್ಕೆ ಹಿಂಸೆ ಸಖತ್ತು ಸರ್. ಇವ್ರುಗಳು ಟಾರ್ಚರ್ ಮಾಡ್ತಾರೆ. ಹೊಟ್ಟೆಗೆ ಊಟ ಸರ್. ಬೆಳಗ್ಗೆ BSSರು ನಾಳೆ ಬರ್ತಾರೆ ಸರ್. ಒಂದೇ ಕಂತಿಗೆ ನಮ್ಗೆ ಟೈಮ್ ಕೊಡಿ ಸರ್ ಅಂದ್ರೂ ಕೊಡೋದಿಲ್ಲ ಸರ್. ಹಂಗೆ ಕಟ್ತೀವಮ್ಮ.